ಬಿ ಹ್ಯಾಪಿ ಗೋಲ್ಡ್ ಚಾನಲ್ ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ. ನಾವು 2026ರ ಏಪ್ರಿಲ್ ತಿಂಗಳ ಮೇಷರಾಶಿ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರ ಜೀವನದ ಮೇಲೆ ಯಾವ ಗ್ರಹಗಳ ಪ್ರಭಾವ ಇದೆ ಮತ್ತು ಅವುಗಳಿಂದ ಯಾವ ಲಾಭ ತೊಂದರೆಗಳು ಉಂಟಾಗಬಹುದು ಎಂಬುದನ್ನು ಈಗ ವಿವರವಾಗಿ ನೋಡೋಣ. ಈ ತಿಂಗಳಲ್ಲಿ ಮುಖ್ಯವಾಗಿ ಮಂಗಳ, ಕುಜ, ಶನಿ, ಗುರು, ಬುಧ ಮತ್ತು ಶುಕ್ರ ಗ್ರಹಗಳ ಪ್ರಭಾವ ಹೆಚ್ಚು ಕಾಣಿಸುತ್ತದೆ. ಮೊದಲಿಗೆ ಮಂಗಳ ಗ್ರಹವನ್ನು ನೋಡಿದರೆ ಇದು ಮೇಷರಾಶಿಯ ಅಧಿಪತಿ. ಏಪ್ರಿಲ್ ತಿಂಗಳಲ್ಲಿ ಮಂಗಳನ ಸ್ಥಿತಿ ನಿಮಗೆ ಶಕ್ತಿ, ಧೈರ್ಯ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನೀವು ಹೊಸ ಕೆಲಸಗಳನ್ನು ಆರಂಭಿಸಲು ಉತ್ಸಾಹದಿಂದ ಮುಂದೆ ಬರುತ್ತೀರಿ. ಆದರೆ ಇದೇ ಮಂಗಳ ಅತಿಯಾದ ಆತುರ ಮತ್ತು ಕೋಪವನ್ನು ಕೂಡ ಹೆಚ್ಚಿಸಬಹುದು. ಆದ್ದರಿಂದ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಶನಿ ಗ್ರಹದ ಪ್ರಭಾವದಿಂದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಅಥವಾ ಅಡಚಣೆಗಳು ಕಾಣಬಹುದು. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ತಡವಾಗಿ ಸಿಗುವ ಸಾಧ್ಯತೆಯಿದೆ. ಆದರೆ ಶನಿ ನಿಮ್ಮನ್ನು ಶಿಸ್ತಿನತ್ತ ಕರೆದೊಯ್ಯುತ್ತಾನೆ. ನೀವು ನಿಯಮಿತವಾಗಿ ಕೆಲಸ ಮಾಡಿದರೆ ತಿಂಗಳ ಅಂತ್ಯದ ವೇಳೆಗೆ ಉತ್ತಮ ಫಲಿತಾಂಶ ಕಾಣಬಹುದು. ಶುಕ್ರ ಗ್ರಹ ಪ್ರೇಮ ಮತ್ತು ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತಾನೆ. ಈ ಸಮಯದಲ್ಲಿ ಸಂಬಂಧಗಳಲ್ಲಿ ಆಕರ್ಷಣೆ ಹೆಚ್ಚಾಗಬಹುದು. ಆದರೆ ಸಣ್ಣ ವಿಷಯಗಳಿಗೂ ದೊಡ್ಡದಾಗಿ ಪ್ರತಿಕ್ರಿಯಿಸುವುದರಿಂದ ತೊಂದರೆ ಉಂಟಾಗಬಹುದು. ಸಮತೋಲನದಿಂದ ನಡೆದುಕೊಳ್ಳಿ. ಆರ್ಥಿಕವಾಗಿ ಈ ತಿಂಗಳು ಸರಾಸರಿ ಉತ್ತಮವಾಗಿರುತ್ತದೆ. ಆದಾಯದಲ್ಲಿ ಸ್ಥಿರತೆ ಕಾಣಬಹುದು. ಆದರೆ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ಹೂಡಿಕೆ ಮಾಡುವವರು ಜಾಗರೂಕರಾಗಿರಿ. ವಿಶೇಷವಾಗಿ ಹೊಸ ಯೋಜನೆಗಳಲ್ಲಿ ಹಣ ಹಾಕುವ ಮೊದಲು ಸಮಗ್ರವಾಗಿ ಪರಿಶೀಲಿಸಿ. ಪ್ರೇಮ ಮತ್ತು ದಾಂಪತ್ಯ ಜೀವನದ ವಿಷಯಕ್ಕೆ ಬಂದರೆ ಸಂಬಂಧಗಳಲ್ಲಿ ಕೆಲವು ಸಣ್ಣ ತಪ್ಪು ಅರ್ಥಗಳು ಉಂಟಾಗಬಹುದು. ನೀವು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಬಹಳ ಮುಖ್ಯ. ಸಹನೆಯಿಂದ ನಡೆದುಕೊಂಡರೆ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಏಕಾಂಗಿ ಇರುವವರಿಗೆ ಹೊಸ ಪರಿಚಯಗಳು ಶುರುವಾಗುವ ಸಾಧ್ಯತೆಯಿದೆ. ಆರೋಗ್ಯದ ದೃಷ್ಟಿಯಿಂದ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಜಾಗರೂಕತೆ ಅಗತ್ಯವಿದೆ. ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ಯೋಗ, ಧ್ಯಾನ ಅಥವಾ ವ್ಯಾಯಾಮಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಆಹಾರ ಪದ್ಧತಿಯಲ್ಲಿ ನಿಯಮವನ್ನು ಪಾಲಿಸಿ. ವಿದ್ಯಾರ್ಥಿಗಳಿಗಾಗಿ ಈ ತಿಂಗಳು ಅಧ್ಯಯನದಲ್ಲಿ ಗಮನ ಹೆಚ್ಚಿಸುವ ಅಗತ್ಯವಿದೆ. ಗಮನ ತಪ್ಪದಂತೆ ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವವರಿಗೆ ಇದು ಮಹತ್ವದ ಸಮಯ. ಒಟ್ಟಿನಲ್ಲಿ ಈ ತಿಂಗಳು ಗ್ರಹಗಳ ಮಿಶ್ರ ಪ್ರಭಾವದಿಂದ ನೀವು ಲಾಭ ಮತ್ತು ಸವಾಲುಗಳನ್ನು ಎರಡನ್ನೂ ಎದುರಿಸಬೇಕಾಗುತ್ತದೆ. ತಾಳ್ಮೆ, ಯೋಚನೆ ಮತ್ತು ನಿಯಂತ್ರಣ ಇವುಗಳನ್ನು ಪಾಲಿಸಿದರೆ ನೀವು ಯಶಸ್ಸಿನತ್ತ ಸಾಗಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.